lagi lagi ಏಕೆ ಸೋಮು, ನೀನು ಇವತ್ತು ಕೆಲಸಕ್ಕೆ ಹೋಗಲಿಲ್ಲವೇ? ಹೋಗುತ್ತೇನೆ ಶ್ರೀಮಂತರೇ. lagi ತಮಗೊಂದು ವಿಷಯ ತಿಳಿಸುವುದಿತ್ತು, ತಿಳಿಸಿಕೊಂಡು ಹೋಗೋಣ ಅಂತ ಬಂದೆ. ಏನದು? ನನಗೆ ಈ ವಾರ ಸ್ವಲ್ಪ ಹಣ ಬೇಕಾಗಿತ್ತು ಶ್ರೀಮಂತರೇ. ಏನು? ಸಂಬಳವಾಗಿ ಇನ್ನು ಒಂದು ವಾರ ಕೂಡ ಕಳೆದಿಲ್ಲ, ಆಗ್ಲೇ ನಿನಗೆ ಹಣ ಬೇಕಾಯಿತೆ? ಹೌದು ಶ್ರೀಮಂತರೇ, ನನ್ನ ಅಳಿಯನಿಗೆ ಅರ್ಜೆಂಟ್ ಆಗಿ 10,000 ರೂಪಾಯಿ ಬೇಕಾಗಿದೆ ಅಂತೆ. ಅವನು ಹೋದ ವಾರವೇ ಬಂದು ಮನೆಗೆ ಬಂದು ಹೇಳಿ ಹೋಗಿದ್ದಾನೆ. ಕಾರಣ ತಮಗೆ ತಿಳಿಸಿಕೊಂಡು ಹೋಗೋಣ ಅಂತ ಬಂದೆ. ಏನು? 10,000 ರೂಪಾಯಿ? ನೋಡು ಸೋಮು, ನೀನು ಬೇಡಿದಷ್ಟು ಹಣ ಕೊಡುತ್ತಾ ಬಂದೆ. ಆದರೆ ಈಗ ನನಗೆ ತುಂಬಾ ಅಡಚಣೆ. ಮೇಲಾಗಿ ನನ್ನ ಕಂಪನಿ ಕೂಡ ಲಕ್ಷಾಂತರ ರೂಪಾಯಿ ನಷ್ಟ ಅನುಭವಿಸಿದೆ. ಇಂಥ ಸಮಯದಲ್ಲಿ ಹಣ ಸಹಾಯ ಮಾಡಲು ನನ್ನಿಂದ ಸಾಧ್ಯವಿಲ್ಲ. ದಯವಿಟ್ಟು ಹಾಗೆ ಬಿಡಿಸಿ. ಇಲ್ಲಿಯವರೆಗೆ ನಮ್ಮ ಕಷ್ಟ ಕಾಲದಲ್ಲಿ ನಮಗೆ ಸಹಾಯ ಮಾಡುತ್ತಾ ಬಂದಿರುವೆ. ಇದೊಂದು ಸಲ ಸಹಾಯ ಮಾಡಿ. ಈಗ ಕಾಲೇಜಿಗೆ ಹಣ ಕಟ್ಟದೆ ಹೋದರೆ ರಾಜೇಂದ್ರನನ್ನು ಕಾಲೇಜಿನಿಂದ ಹೊರಹಾಕುತ್ತಾರಂತೆ. ಹಾಗೇನಾದರೂ ಆದರೆ ನಾನು ಜೀವಂತವಿದ್ದು ಸತ್ತಂತಾಗುತ್ತದೆ. ನೀವು ನಮ್ಮ ಸೇವೆ ಮಾಡುತ್ತಾ ಬಂದರೆ ಅದರ ಪ್ರತಿಯಾಗಿ ನಾವು ಅಪರ ಹಣ ಸುರಿಸಿಲ್ಲವೇನೋ? ಎಲ್ಲಿ ಇಲ್ಲ ಅಂತ ಹೇಳ್ತೀನಿ ಶ್ರೀಮಂತರೇ. ತಾವು ನನ್ನ ಮಾತನ್ನ ತಪ್ಪಾಗಿ ಅರ್ಥ ಮಾಡಿಕೊಂಡಿರುವಿರಿ. ನೋಡು ಸೋಮು, ನೀನು ಬೇಡಿದಷ್ಟು ಹಣ ಕೊಡಲು ಇದೇನು ಕುಬೇರನವರ ಮನೆ ಅಲ್ಲ. ದಿನ ಬೆಳಗಾದ್ರೆ ನಿನ್ನಂತ 100 ಜನ ಭಿಕ್ಷಕರು ಇಲ್ಲಿ ಬಂದು ನಿಲ್ಲುತ್ತಾರೆ. ಅವರಿಗೆಲ್ಲ 1000 ರೂಪಾಯಿ ಸಹಾಯ ಮಾಡುತ್ತಾ ಹೋದ್ರೆ ನಾಳೆ ಈ ನನ್ನ ಮನೆ ದರಿದ್ರ ದೇವಿಯ ದೇಗುಲವಾದಿತ್ತು. ನೋಡು, ನಿನಗೆ ನನ್ನಲ್ಲಿ ಕೆಲಸ ಮಾಡುವ ಮನಸ್ಸಿದ್ರೆ ಬಾ, ಇಲ್ಲದಿದ್ರೆ ಬೇರೆ ಕಡೆ ಎಲ್ಲಾದ್ರೂ ಕೆಲಸ ನೋಡಿಕೋ. ಬಡತನದ ನುಡಿಯಲ್ಲಿ ಅಡಗಿದ ನೋವನ್ನಾದರೂ ಅರ್ಥ ಮಾಡಿಕೊಳ್ಳಿ. ನನ್ನ ಮಾವನವರು ಸಾಯುವಾಗ ನನ್ನಿಂದ ಪಡೆದುಕೊಂಡ ವಚನವನ್ನು ನಡೆಸುವುದಕ್ಕಾಗಿ ಒಂದೇ ಒಂದು ಹೊತ್ತು ಊಟ ಮಾಡಿ ಆದರೂ ನಾನು ರಾಜೇಂದ್ರನನ್ನು ಕಾಲೇಜಿಗೆ ಬೆಳೆಸಬೇಕು. ಒಂದು ವೇಳೆ ಅವನ ಶಿಕ್ಷಣವನ್ನು ಅರ್ಧಕ್ಕೆ ನಿಲ್ಲಿಸಿದರೆ ನೋಡು ಸೋಮು, ನಾನು ಒಂದು ಸಲ ಹೇಳಿದ್ಮೇಲೆ ಮುಗೀತು. ನೀನು ಈ ರೀತಿ ಪದೇ ಪದೇ ನನ್ನಿಂದ ಹಣ ಬಯಸಿದು ವ್ಯರ್ಥ. ಮೇಲಾಗಿ ನಿಮ್ಮ ಅಳಿಯ ರಾಜೇಂದ್ರನನ್ನು ಕಾಲೇಜಿನಿಂದ ಹೊರ ಹಾಕುವಂತ ಇಲ್ಲದ ತೊಂದರೆ ನಾನೇಗೆ ತೆಗೆದುಕೊಳ್ಳಲಿ? ಶ್ರೀಮಂತರೇ, ಹಸಿದು ಕಣ್ಣೀರಿಡುತ್ತಾ ಹಂಬಲಿಸಿ ಅಂಬೆಗಾಲಿಡುತ್ತಾ ಹೆತ್ತಮ್ಮನ ಆಸರ ಬಯಸಿ ಬಂದ ಶಿಶುವನ್ನ ಹೆತ್ತವಳೆ ಒಡೆದು ಹೊರ ಹಾಕಿದರೆ ಆ ಶಿಶು ಬದುಕುವುದಾದರೂ ಹೇಗೆ? ಶ್ರೀಮಂತರೇ, ನಿಮಗೆ ಕೈ ಮುಳುಗಿದು ಬೇಡಿಕೊಳ್ಳುತ್ತೇನೆ, ಇದೊಂದೇ ಒಂದು ಸಲ ಸಹಾಯ ಮಾಡಿ. ತಲೆ ತಿರುಕರೆ, ನಿನ್ನವಂತನ ಜೊತೆ ಮಾತನಾಡಿ ಸಮಯ ಹಾಳು ಮಾಡಿಕೊಳ್ಳೋನು ಮೂರ್ಖನೇ ಸರಿ. ನೋಡು, ನಿನಗೆ ಕೊನೆಯ
ಮನಸ್ಸಿದ್ರೆ ಬಾ, ಇಲ್ಲವೇ ಹೀಗೇ ಮನೆ ನಡೆ. You must get up! Bloody bastard! ಭಗ್ನಗೊಂಡಿತೆ ನನ್ನ ಪ್ರೇಮ ಅಂದು. ಶೀಲವತಿಯ ಪ್ರೀತಿ ಬಯಸಿ ನನ್ನ ಬಯಕೆ ಹೊನ್ನ ಮಂದಿರ ಕೆಳೆಯುವುದಳೆ, ನನ್ನನ್ನು ತಿರಸ್ಕರಿಸಿ ನನ್ನ ಮನತನದಿಂದ ಬಾಣಗಳ ಬಿರುಗಾಳಿಗೆ ಸಿಕ್ಕಿ ನಂದಿ ಹೋಗೋದು ನಿನ್ನ ಆಶಾ ಜ್ಯೋತಿ. ಈಗಂತೂ ಮುಗಿದಿದೆ ಸಾಮೋಪಾದ ಅಂಕ. ಇನ್ನು ಪ್ರಾರಂಭವಾಗುವುದು ಭೇದೋಪಾಯ ಎಂಬ 2ನೇ ಅಂಕ. ನೋಡುತ್ತಿರು ಶೀಲಾವತಿ, ನಿನ್ನ ಜೀವನದ ಮುಂದಿನ ಗತಿ.